ನಮಸ್ಕಾರ. ಒಂದು ಕತ್ತಲೆಯ ಕಾಲ. ಅಲ್ಲಿ ಒಬ್ಬ ಯುವತಿ ಬೆಳಕಾಗಿ ನಿಂತಳು. ಸುಮಾರು 1700 ವರ್ಷಗಳ ಹಿಂದೆ ರೋಮನ್ ಸಾಮ್ರಾಜ್ಯದ ಕ್ರೂರ ದಬ್ಬಾಳಿಕೆ ನಡೆಯುತ್ತಿದ್ದಾಗ ತನ್ನ ನಂಬಿಕೆಗೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟ ಸಂತ ಲೂಸಿಯ ಕಥೆಯಿದು. ಇವತ್ತಿಗೂ ಆ ಕಥೆ ಯಾಕೆ ಅಷ್ಟೊಂದು ಸ್ಫೂರ್ತಿದಾಯಕ ಅನ್ನೋದನ್ನ ನೋಡೋಣ ಬನ್ನಿ. ಇದನ್ನೊಮ್ಮೆ ಕೇಳಿ. ಅವಳನ್ನ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಿದಾಗ ಹಗ್ಗಗಳಿಂದಾಗ್ಲಿ ಅಷ್ಟೆಲ್ಲ ಎತ್ತುಗಳನ್ನ ಕಟ್ಟಿ ಎಳೆದ್ರೂ ಆಗ್ಲಿ ಅವರಿಗೆ ಸಾಧ್ಯನೇ ಆಗ್ಲಿಲ್ಲ. ಯೋಚನೆ ಮಾಡಿ, ಒಂದು ಕಡೆ ಇಡೀ ರೋಮನ್ ಸೈನ್ಯ, ಇನ್ನೊಂದು ಕಡೆ ಒಬ್ಳೇ ಯುವತಿ. ಎಷ್ಟೇ ಎತ್ತುಗಳನ್ನ ಕಟ್ಟಿ ಎಳೆದ್ರೂ ಅವಳನ್ನ ಒಂದಿಂಚೂ ಅಲ್ಲಾಡ್ಸೋಕಾಗ್ಲಿಲ್ಲ ಅಂದ್ರೆ ಏನಿದು ಪವಡಾನ? ಬನ್ನಿ, ಈ ನಿಗೂಢತೆ ಹಿಂದಿರೋ ಆ ಅಸಾಧಾರಣ ಕಥೆಯನ್ನ ಬಿಡಿಸಿ ನೋಡೋಣ. ಸರಿ, ಈ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಅವರ ಜೀವನದ ಕೆಲವು ಪ್ರಮುಖ ಘಟ್ಟಗಳನ್ನ ನೋಡೋಣ. ಕತ್ತಲೆಯಲ್ಲಿ ಬೆಳಕಾಗಿ ಶುರುವಾದ ಅವರ ಬದುಕು, ಆಮೇಲೆ ಅವರ ಜೀವನವನ್ನೇ ಬದಲಿಸಿದ ಆ ಒಂದು ದರ್ಶನ, ಅದಾದ್ಮೇಲೆ ದಾನದ ಪ್ರತಿಜ್ಞೆ, ಸಿರಕ್ಯೂಸ್ನಲ್ಲಿ ನಡೆದ ವಿಚಾರಣೆ, ಅವರ ಪವಾಡಗಳು ಮತ್ತು ಹುತಾತ್ಮತೆ, ಮತ್ತು ಕೊನೆಗೆ ಇವತ್ತಿಗೂ ಉಳಿದಿರೋ ಅವರ ಶಾಶ್ವತ ಪರಂಪರೆ. ಒಂದೊಂದಾಗಿ ನೋಡೋಣ. ಹಾಗಾದ್ರೆ ನಮ್ಮ ಪಯಣ ಶುರು. ಮೊದಲು ಕತ್ತಲೆಯಲ್ಲಿ ಒಂದು ಬೆಳಕು, ಅಂದ್ರೆ ರೋಮನ್ ಸಿರಕ್ಯೂಸ್ನಲ್ಲಿನ ಅವರ ಜೀವನ. ಕಲ್ಪನೆ ಮಾಡ್ಕೊಳ್ಳಿ, ನಾವು ಈಗ 3ನೇ ಶತಮಾನದ ಕೊನೆಯ ಭಾಗದಲ್ಲಿದ್ದೀವಿ. ರೋಮನ್ ಸಾಮ್ರಾಜ್ಯದ ವೈಭವ ಎಲ್ಲೆಲ್ಲೂ ಇದೆ. ಆದ್ರೆ ಇದೇ ಸಮಯದಲ್ಲಿ ಕ್ರಿಶ್ಚಿಯನರಿಗೆ ಇದು ತುಂಬಾನೇ ಅಪಾಯಕಾರಿ ಕಾಲ. ತಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ಅಂದ್ರೆ ಸಾವಿಗೆ ಆಹ್ವಾನ ಕೊಟ್ಟ ಹಾಗೆ ಇತ್ತು ಆ ದಿನಗಳಲ್ಲಿ. ಸರಿಸುಮಾರು ಕ್ರಿಸ್ತಶಕ 283. ಸಿಸಿಲಿಯ ಸೈರಾಕ್ಯೂಸ್ನಲ್ಲಿ ಒಂದು ಶ್ರೀಮಂತ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಲೂಸಿ ಅಂತ ಹೆಸರಿಡ್ತಾರೆ. ಲ್ಯಾಟಿನ್ ಭಾಷೆಯಲ್ಲಿ ಲಕ್ಸ್ ಅಂದ್ರೆ ಬೆಳಕು. ನೋಡಿ, ಹೆಸರಲ್ಲೇ ಒಂದು ಶಕ್ತಿ ಇತ್ತು ಅಲ್ವಾ? ಸುತ್ತಲೂ ಕತ್ತಲೆ ಆವರಿಸಿದ್ದ ಕಾಲದಲ್ಲಿ ಬೆಳಕು ಅಂತ ಹೆಸರಿರೋ ಮಗು ಹುಟ್ಟಿದ್ದು ಮುಂದಿನ ಅಸಾಧಾರಣ ಘಟನೆಗಳಿಗೆ ಒಂದು ಮುನ್ನುಡಿಯಂತಿತ್ತು. ಅವರ ಜೀವನದ ಕೆಲವು ಪ್ರಮುಖ ಘಟನೆಗಳನ್ನ ನೋಡೋಣ. ಕ್ರಿಸ್ತಶಕ 883ರಲ್ಲಿ ಜನನ. ಆದ್ರೆ ನೋಡಿ, 5 ವರ್ಷಕ್ಕೆ ಅಂದ್ರೆ ಕ್ರಿಸ್ತಶಕ 888ರಲ್ಲಿ ಅವರ ತಂದೆ ತೀರ್ಕೊಳ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಸ್ತಶಕ 303 ಇದೇ ವರ್ಷ ಚಕ್ರವರ್ತಿ ಡಯೋಕ್ಲೀಷಿಯನ್ ಕ್ರಿಶ್ಚಿಯನ್ನರ ಮೇಲಿನ ಮಹಾನ್ ದಬ್ಬಾಳಿಕೆಯನ್ನ ಶುರು ಮಾಡ್ತಾನೆ. ಅಂದ್ರೆ ಲೂಸಿ ಇನ್ನೂ 20 ವರ್ಷದ ಯುವತಿಯಷ್ಟೇ. ಆ ವಯಸ್ಸಲ್ಲೇ ಕ್ರಿಶ್ಚಿಯನ್ನಾಗಿ ಬದುಕೋದು ಅಂದ್ರೆ ಪ್ರಾಣವನ್ನೇ ಪಣಕ್ಕಿಡಬೇಕಿತ್ತು. ಅವರ ನಿಜವಾದ ಅಗ್ನಿಪರೀಕ್ಷೆ ಶುರುವಾಗಿದ್ದೇ ಇಲ್ಲಿಂದ. ಎಲ್ಲರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಲೂಸಿಯ ಜೀವನದಲ್ಲೂ ಬಂತು. ಅದೊಂದು ಯಾತ್ರೆ. ಆ ಯಾತ್ರೆ ಅವರ ಜೀವನದ ದಾರಿಯನ್ನೇ ಬದಲಾಯಿಸಿಬಿಟ್ಟು ಅವರ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ ಕ್ಷಣ ಅದು. ಅದೇ ಯಾತ್ರಿಕನ ದರ್ಶನ. ಆಗ ಲೂಸಿಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವರ ತಾಯಿ ಯುಟಿಕಿಯ ತುಂಬಾ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಿದ್ರು. ಅಷ್ಟೇ ಅಲ್ಲ, ಅವರ ತಾಯಿ ಲೂಸಿಗೆ ಶ್ರೀಮಂತ ಆದ್ರೆ ಅನ್ಯ ಧರ್ಮದ ಅಂದ್ರೆ ಪೇಗನ್ ಕುಟುಂಬದ ಹುಡುಗನ್ ಜೊತೆ ಮದುವೆ ಕೂಡ ನಿಶ್ಚಯ ಮಾಡಿದ್ರು. ಈಗ ಲೂಸಿಗೆ ದೊಡ್ಡ ಗೊಂದಲ. ಒಂದು ಕಡೆ ತಾಯಿ ಆರೋಗ್ಯ, ಇನ್ನೊಂದು ಕಡೆ ತನ್ನ ನಂಬಿಕೆಗೆ ವಿರುದ್ಧವಾದ ಮದುವೆ. ಏನ್ ಮಾಡೋದು? ಎಲ್ಲ ಚಿಕಿತ್ಸೆಗಳು ವಿಫಲವಾದಾಗ ಲೂಸಿಗೆ ಒಂದು ಯೋಜನೆ ಬಂತು. ಅವರು ತಮ್ಮ ತಾಯಿಯನ್ನ ಪಕ್ಕದ ಕ್ಯಾಂಟಾನಿಯ ನಗರದಲ್ಲಿದ್ದ ಸಂತ ಅಗಾಥಾರ ಸಮಾಧಿಗೆ ಕರ್ಕೊಂಡು ಹೋಗ್ತಾರೆ. ಒಂದು ತೀರ್ಥಯಾತ್ರೆ. ಇದು ಕೇವಲ ಒಂದು ಪ್ರಯಾಣ ಆಗಿರಲಿಲ್ಲ, ಇದು ಅವರ ಕೊನೆಯ ಭರವಸೆಯಾಗಿತ್ತು. ತಾಯಿ ಮಗಳಿಬ್ಬರು ತಮ್ಮ ನಂಬಿಕೆಯನ್ನೇ ಪಣಕ್ಕಿಟ್ಟು ಒಂದು ಪವಾಡ ನಡೆಯಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಆ ಸಮಾಧಿಯ ಹತ್ತಿರ ಒಂದು ಅದ್ಭುತ ನಡೆಯುತ್ತೆ. ಲೂಸಿಗೆ ಒಂದು ದರ್ಶನ ಆಗುತ್ತೆ. ಸ್ವತಃ ಸಂತ ಅಗಾಥ ಬಂದು ಹೀಗೆ ಹೇಳ್ತಾರೆ, ನಿನ್ನ ನಂಬಿಕೆಗೋಸ್ಕರ ನಿನ್ನ ತಾಯಿ ಗುಣಮುಖಳಾಗ್ತಾಳೆ ಮತ್ತು ನೀನು ಸಿರಕ್ಯೂಸ್ ನಗರದ ವೈಭವ ಆಗ್ತೀಯಾ. ಅಬ್ಬಾ, ಈ ಮಾತುಗಳು ಲೂಸಿಯ ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಟ್ಟು. ಇದೊಂದು ಬರೀ ಭರವಸೆ ಆಗಿರ್ಲಿಲ್ಲ, ಬದಲಿಗೆ ಒಂದು ದೈವಿಕ ಆದೇಶವಾಗಿತ್ತು. ಆ ದರ್ಶನದ ನಂತರ ಲೂಸಿಯ ಜೀವನ ಮೊದಲಿನಂತಿರಲಿಲ್ಲ. ಅವರು ಸುಮ್ಮನೆ ಕೂರ್ಲಿಲ್ಲ, ತಮ್ಮ ನಂಬಿಕೆಯನ್ನ ಕಾರ್ಯರೂಪಕ್ಕೆ ತರಲು ಮುಂದಾದ್ರು. ಒಂದು ದೊಡ್ಡ ಪ್ರತಿಜ್ಞೆಯನ್ನೇ ಮಾಡಿದ್ರು, ಅದೇ ದಾನದ ಪ್ರತಿಜ್ಞೆ. ಆದ್ರೆ ಅವರ ಈ ನಿರ್ಧಾರವೇ ಮುಂದೆ ರೋಮನ್ ಸಾಮ್ರಾಜ್ಯದ ಜೊತೆ ನೇರ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇಲ್ಲಿ ತಾಯಿ ಮಗಳ ನಡುವೆ ಒಂದು ಚರ್ಚೆ ನಡೆಯುತ್ತೆ. ತಾಯಿ ಹೇಳ್ತಾರೆ, ಮೊದಲು ನಿನ್ನ ಭವಿಷ್ಯ ನೋಡ್ಕೋ, ನಾನು ಸತ್ತ ಮೇಲೆ ಬೇಕಾದ್ರೆ ಆಸ್ತಿನ ಹಂಚು. ಇದು ಲೌಕಿಕ ಜ್ಞಾನ. ಆದ್ರೆ ಲೂಸಿಯ ದೃಢ ಸಂಕಲ್ಪ ಬೇರೆ ಇತ್ತು. ಇಲ್ಲ, ಈಗ್ಲೇ ಕೊಡಬೇಕು, ಆಗ್ಲೇ ಅದಕ್ಕೆ ಹೆಚ್ಚು ಮೌಲ್ಯ, ನಮ್ಮ ಆಸ್ತಿ ಎಲ್ಲವನ್ನು ಬಡವರಿಗೆ ಕೊಡೋಣ ಅಂತಾರೆ. ಇದು ಕೇವಲ ಹಣದ ವಿಷಯ ಆಗಿರಲಿಲ್ಲ, ಬದಲಿಗೆ ಪ್ರಾಪಂಚಿಕ ಯೋಚನೆ ಮತ್ತು ಸಂಪೂರ್ಣ ನಂಬಿಕೆಯ ನಡುವಿನ ಸಂಘರ್ಷವಾಗಿತ್ತು. ಕೊನೆಗೆ ಆಗಿದ್ದೇನೋ, ಲೂಸಿಯ ನಂಬಿಕೆಯೇ ಗೆಲ್ತು.
ಅವರು ತಮ್ಮ ಮದುವೆಯನ್ನ ಮುಂದೂಡಿ ವರ್ಷಗಟ್ಲೆ ತಮ್ಮ ಕುಟುಂಬದ ಎಲ್ಲಾ ಸಂಪತ್ತು ಆಭರಣಗಳನ್ನ ಸೈರಕ್ಯೂಸ್ನ ಬಡಬಗ್ಗರಿಗೆ ಖುಷಿಯಿಂದ ಹಂಚಿದ್ರು. ಯೋಚನೆ ಮಾಡಿ, ತನ್ನ ಆರಾಮದಾಯಕ ಭವಿಷ್ಯವನ್ನೇ ತ್ಯಾಗ ಮಾಡಿ ಬಡವರ ಸೇವೆಗೆ ತಮ್ಮನ್ನೇ ಅರ್ಪಿಸ್ಕೊಂಡ್ರು. ದಾನ ಮಾಡೋದು ಒಳ್ಳೆ ಕೆಲಸ ಅಲ್ವಾ? ಆದ್ರೆ ಲೂಸಿಯಾ ಕಾಲದಲ್ಲಿ ಅವರ ಈ ದಾನವೇ ಅವರಿಗೆ ಮುಳುವಾಯಿತು. ಕತೆ ಈಗ ಒಂದು ನಾಟಕೀಯ ತಿರು ಪಡ್ಕೊಳ್ಳುತ್ತೆ. ಸೈರಕ್ಯೂಸ್ನ ವಿಚಾರಣೆ, ಇಲ್ಲಿ ಒಬ್ಬ ಯುವತಿಯ ನಂಬಿಕೆ ಒಂದು ಇಡೀ ಸಾಮ್ರಾಜ್ಯದ ಅಧಿಕಾರವನ್ನೇ ಎದುರಾಕೊಳ್ಳುತ್ತೆ. ಲೂಸಿ ತನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿದಷ್ಟೇ ಅಲ್ಲ, ಮದುವೆನೂ ಬೇಡ ಅಂದಿದ್ರು. ಇದರಿಂದ ಅವಳನ್ನ ಮದುವೆಯಾಗ್ಬೇಕಿದ್ದ ಹುಡುಗನಿಗೆ ತೀವ್ರ ಅವಮಾನ ಆಯಿತು. ತಿರಸ್ಕಾರದಿಂದ ಕೋಪಗೊಂಡ ಆತ ನೇರವಾಗಿ ಗವರ್ನರ್ ಪಾಶ್ಚೇಸಿಯಸ್ ಹತ್ರ ಹೋಗಿ ಲೂಸಿ ಒಬ್ಬ ಕ್ರಿಶ್ಚಿಯನ್ ಅಂತ ದೂರು ಕೊಟ್ಬಿಟ್ಟ. ಆ ಕಾಲದಲ್ಲಿ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿರಲಿಲ್ಲ. ಇದೊಂದು ರೀತಿ ಮರಣದಂಡನೆಗೆ ದೂಡಿದ ಹಾಗೆ. ಇಲ್ಲಿಂದ ಲೂಸಿಯ ಅಸಲಿ ಪರೀಕ್ಷೆ ಶುರುವಾಯಿತು. ಆಗ ಗವರ್ನರ್ ಸಾಮ್ರಾಜ್ಯದ ದೇವರುಗಳಿಗೆ ಬಲಿ ಕೊಡುವಂತ ಆಜ್ಞೆ ಮಾಡ್ತಾನೆ. ಆದ್ರೆ ಲೂಸಿ ಸ್ವಲ್ಪನೂ ಹೆದರ್ಲಿಲ್ಲ. ಬದಲಿಗೆ ಆಕೆ ಕೊಟ್ಟ ಉತ್ತರ ಇತಿಹಾಸದಲ್ಲಿ ಉಳಿದುಹೋಯ್ತು. ನಾನು ಪ್ರತಿದಿನ ನನ್ನ ದೇವರಿಗೆ ತ್ಯಾಗವನ್ನ ಅರ್ಪಿಸ್ತಾ ಬಂದಿದ್ದೀನಿ. ಈಗ ನನ್ನನ್ನೇ ಜೀವಂತ ಬಲಿಯಾಗಿ ಆತನಿಗೆ ಅರ್ಪಿಸೋ ಸಂತೋಷಕ್ಕಾಗಿ ಕಾಯ್ತಿದ್ದೀನಿ ಅಂದ್ಲು. ಇದು ಬರೀ ಉತ್ತರವಲ್ಲ, ಇಡೀ ರೋಮನ್ ಸಾಮ್ರಾಜ್ಯಕ್ಕೆ ಕೊಟ್ಟ ಒಂದು ನೇರ ಸವಾಲಾಗಿತ್ತು. ಈಗ ಕತೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಅವರ ನಂಬಿಕೆಯ ಅಂತಿಮ ಪರೀಕ್ಷೆ, ಪವಾಡಗಳು ಮತ್ತು ಹುತಾತ್ಮತೆ. ಇಲ್ಲಿ ನಡೆದ ಘಟನೆಗಳು ಇತಿಹಾಸವನ್ನೇ ಮೀರಿ ದಂತಕಥೆಗಳಾದವು. ಅವರನ್ನ ಕೊಲ್ಲೋಕೆ 3 ಪ್ರಯತ್ನಗಳಾದವು, ಆದ್ರೆ ಪ್ರತಿಯೊಂದು ವಿಫಲವಾಯಿತು. ಮೊದಲನೇ ಶಿಕ್ಷೆ, ಅವಮಾನ ಮಾಡೋಕೆಂತ ಅವಳನ್ನ ವೇಶ್ಯಗೃಹಕ್ಕೆ ಎಳ್ಕೊಂಡೋಗೋಕೆ ನೋಡಿದ್ರು. ಆದ್ರೆ ಅವಳು ಅಲ್ಲೇ ಬಂಡೆಯ ಹಾಗೆ ನಿಂತುಬಿಟ್ಲು. ಎಷ್ಟೇ ಪ್ರಯತ್ನ ಪಟ್ರೂ ಅವಳನ್ನ ಒಂದಿಂಚು ಸರಿಸೋಕಾಗ್ಲಿಲ್ಲ. ಎರಡನೇ ಶಿಕ್ಷೆ, ಬೆಂಕಿಯಲ್ಲಿ ಸುಡೋಕೆ ನೋಡಿದ್ರು. ಜ್ವಾಲೆಗಳು, ಕುದಿಯೋ ಎಣ್ಣೆ ಹಾಕಿದ್ರೂ ಅವಳಿಗೇನೂ ಆಗ್ಲಿಲ್ಲ. ಕೊನೆಗೆ 3ನೇ ಹಂತದಲ್ಲಿ ಖಡ್ಗದಿಂದ ಇರಿದು ಅವಳನ್ನ ಕೊಂದ್ರು. ಪ್ರತಿ ಹಂತದಲ್ಲೂ ಅವಳ ನಂಬಿಕೆಯ ಶಕ್ತಿ ಭೌತಿಕ ಜಗತ್ತಿನ ನಿಯಮಗಳನ್ನೇ ಮೀರಿ ನಿಂತಿತ್ತು. ಸಾಯೋ ಕೊನೆಯ ಕ್ಷಣದಲ್ಲೂ ಲೂಸಿ ಒಂದು ಭವಿಷ್ಯ ನುಡಿದಳು. ಡಯೋಕ್ಲೀಷಿಯನ್ ಸಿಂಹಾಸನದಿಂದ ಇಳೀತಾನೆ, ಚರ್ಚ್ ಮತ್ತೆ ಉಸಿರಾಡುತ್ತೆ, ಶಾಂತಿ ಮತ್ತೆ ಬರುತ್ತೆ ಅಂತ. ಆಕೆಯ ಮಾತುಗಳು ನಿಜವಾದವು. ನೋಡಿ, ಅದು ಆಕೆಯ ಸಾವಲ್ಲ, ಬದಲಿಗೆ ಆಕೆಯ ನಂಬಿಕೆಯ ಅಂತಿಮ ಗೆಲುವು. ಆಕೆ ತನ್ನ ಸಾವನ್ನಷ್ಟೇ ಎದುರಿಸಲಿಲ್ಲ, ಒಂದು ಹೊಸ ಯುಗದ ಆರಂಭವನ್ನೇ ಘೋಷಿಸಿದ್ಲು. ಲೂಸಿಯ ದೇಹವನ್ನೇನೋ ಅವರು ನಾಶ ಮಾಡಿದ್ರು, ಆದ್ರೆ ಆಕೆಯ ಆತ್ಮದ ಬೆಳಕನ್ನ ನಂದಿಸೋಕೆ ಅವರಿಂದ ಆಗ್ಲಿಲ್ಲ. ಆ ಬೆಳಕು ಇವತ್ತಿಗೂ ನಂದದ ದೀಪವಾಗಿ ಒಂದು ಶಾಶ್ವತ ಪರಂಪರೆಯಾಗಿ ಹೇಗುಳಿದಿದೆ ಅಂತ ನೋಡೋಣ. ಲೂಸಿಯಾ ಮರಣದ ನಂತರ ಅವರ ಪೂಜೆ ತುಂಬಾನೇ ಬೇಗ ಹರಡಿತು. 6ನೇ ಶತಮಾನದ ಹೊತ್ತಿಗೆ ಪೋಪ್ ಗ್ರೆಗರಿ ದ ಗ್ರೇಟ್ ಅವರ ಹೆಸರನ್ನ ರೋಮನ್ ಕ್ಯಾನನ್ಗೆ ಸೇರಿಸಿದ್ರು. ಅಂದರೆ ಚರ್ಚ್ನ ಅತ್ಯಂತ ಪವಿತ್ರವಾದ ಪ್ರಾರ್ಥನೆಯಲ್ಲಿ ಅವರ ಹೆಸರು ಸೇರ್ತು. ಇದು ಸಿಗೋದು ತುಂಬಾನೇ ಅಪರೂಪದ ಅತ್ಯುನ್ನತ ಗೌರವ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಸಂತ ಲೂಸಿ ಯಾರ್ಯಾರಿಗೆ ಪೋಷಕ ಸಂತೆ ಅಂತ ನೋಡಿದ್ರೆ, ಕಣ್ಣಿನ ತೊಂದರೆ ಇರೋರಿಗೆ ಮಾತ್ರ ಅಲ್ಲ, ಲೇಖಕರು, ನಾವಿಕರು, ಗಾಜು ತಯಾರಕರು. ಅಷ್ಟೇ ಯಾಕೆ, ಇಡೀ ಸೈರಕ್ಯೂಸ್ ನಗರಕ್ಕೆ ಅವರೇ ಪೋಷಕ ಸಂತೆ. ಅವರ ಬೆಳಕು ಜೀವನದ ಎಷ್ಟೊಂದು ಕ್ಷೇತ್ರಗಳನ್ನ ತಲುಪಿದೆ ನೋಡಿ. ಸಂತ ಲೂಸಿಯಾ ಚಿತ್ರಗಳನ್ನ ನೀವೆಲ್ಲಾದ್ರೂ ನೋಡಿದ್ರೆ, ಅವರು ತಮ್ಮ ಕಣ್ಣುಗಳನ್ನ ಒಂದು ತಟ್ಟೆಯಲ್ಲಿ ಹಿಡ್ಕೊಂಡಿರೋದನ್ನ ಗಮನಿಸಿರ್ಬೋದು. ಇದು ಯಾಕೆ ಅಂದ್ರೆ, ಒಂದು ದಂತಕಥೆಯ ಪ್ರಕಾರ ಚಿತ್ರಹಿಂಸೆ ಕೊಡುವಾಗ ಅವರ ಕಣ್ಣುಗಳನ್ನೇ ಕೀಳಲಾಗಿತ್ತು ಅಂತ. ಅದಕ್ಕೆ ಅವರು ಅಂಧರ ಪೋಷಕ ಸಂತೆ ಆದ್ರು. ಈ ಚಿತ್ರಣ ಬೆಳಕು ಅನ್ನೋ ಅವರ ಹೆಸರಿಗೂ ದೃಷ್ಟಿಗೂ ಇರೋ ಸಂಬಂಧವನ್ನ ಅದ್ಭುತವಾಗಿ ತೋರಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. 1700 ವರ್ಷಗಳಷ್ಟು ಹಳೆಯ ಅಚಲ ನಂಬಿಕೆಯ ಈ ಕಥೆಗೆ ಇವತ್ತಿನ ಜಗತ್ತಿಗೂ ಬೆಳಕು ಕೊಡೋ ಶಕ್ತಿ ಎಲ್ಲಿಂದ ಬಂತು? ಬಹುಶಃ ನಂಬಿಕೆ, ಧೈರ್ಯ, ತ್ಯಾಗ ಈ ಮೌಲ್ಯಗಳಿಗೆ ಕಾಲ ಅನ್ನೋದೇ ಇಲ್ವೇನೋ. ಲೂಸಿಯ ಕಥೆ ನಮಗೆ ನೆನಪಿಸೋದು ಒಂದೇ, ಎಷ್ಟೇ ಕತ್ತಲೆ ಇರಲಿ, ಒಬ್ಬ ವ್ಯಕ್ತಿಯ ನಂಬಿಕೆಯ ಬೆಳಕು ಇಡೀ ಜಗತ್ತನ್ನೇ ಬೆಳಗಬಲ್ಲದು.